ನನ್ನನ್ನು ಎಷ್ಟೋ ಜನಗಳು ಅಸಹ್ಯದಿಂದ ನೋಡಿದ್ರು, ಎಷ್ಟೋ ಜನಗಳು ನನಗೆ ಕೆಟ್ಟ ಕೆಟ್ಟ ಪದಗಳನ್ನು ಯೂಸ್ ಮಾಡಿದ್ರು. ಅವರಿಗೆ ನಾನು ಇವತ್ತು ಈ ತರ ಕೆಫೆ ಮಾಡಿ ಜೀವನ ಮಾಡ್ತಿದ್ದೀನಿ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತೆ ಎಷ್ಟೋ ಜನಗಳು ನನ್ನನ್ನು ಕಾಲು ಹಿಡಿದು ಎಳ್ಲಿಕ್ಕೆ ಪ್ರಯತ್ನ ಪಟ್ರು, ನನ್ನನ್ನು ತುಳಿಬೇಕಂತ ಎಷ್ಟೋ ಜನ ಪ್ರಯತ್ನ ಪಟ್ರು. ಯಾಕಂದ್ರೆ ನಾನು ನಂಬ್ತಾ ಇರುವಂತದ್ದು ದೈವ ಯಾವ್ದಂತಂದ್ರೆ ಸ್ವಾಮಿ ಕೊರಗಜ್ಜ ದೈವನ ನಾನು ನಂಬ್ತಾ ಇರೋದು. ಯಾಕಂದ್ರೆ ಇಲ್ಲಿ ಬಂದು ಕೂತ್ಕೊಳ್ಳೋಕೆ ಕಾರಣನೇ ಸ್ವಾಮಿ ಕೊರಗಜ್ಜ ದೈವ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನನ್ನನ್ನು ಯಾವತ್ತೂ ಆ ದೈವ ಬಿಡ್ಲೇ ಇಲ್ಲ. ಸಮಾಜದಲ್ಲಿ ಗೌರವದಿಂದ ಬದುಕಬೇಕೆಂಬ ಹಂಬಲ, ಅವಮಾನಗಳನ್ನ ಎದುರಿಸಿ ಸ್ವಾವಲಂಬಿಯಾಗಬೇಕೆಂಬ ಛಲವಿದ್ದರೆ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಮಂಗಳೂರಿನ ಅನಿ ಎಂಬುವವರೇ ಸಾಕ್ಷಿಯಾಗಿದ್ದಾರೆ. ಇತ್ತೀಚೆಗೆ ತಮ್ಮದೇ ಆದ ಒಂದು ಪುಟ್ಟ ಕೆಫೆಯನ್ನ ಆರಂಭಿಸಿರುವ ಅನಿ ತಾವು ಈ ಹಂತಕ್ಕೆ ಬರಲು ಪಟ್ಟಪಾಡು ಹಾಗೂ ತಮ್ಮ ಮುಂದಿನ ಗುರಿಗಳ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಇವತ್ತು ಎಲ್ಲರೂ ಪ್ರಶ್ನೆ ಮಾಡ್ತಿದ್ದಾರೆ ಏನಂತಂದ್ರೆ, ನೀವು ಕೆಫೆ ಮಾಡಿದಿರಲ್ಲ ಅನಿ ಮೇಡಮ್, ಏನು ಉದ್ದೇಶ ಆಗಿರ್ಬೋದು, ನಿಮ್ಮಿಂದ ಏನಾದ್ರೂ ಒಂದು ಕಷ್ಟದ್ದಾಗಿರ್ಬೋದು, ಒಂದು ನವೀನ ಸಂಗತಿ ಕಥೆಗಳು ಇದ್ದೇ ಇರ್ತವೆ ಅಂತ ಹೇಳಿ ತುಂಬಾ ಜನ ಎಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ಆ ಪ್ರಶ್ನೆಗೆ ನಾನು ಇವತ್ತು ಉತ್ತರ ಕೊಡ್ತಾ ಇದ್ದೀನಿ. ನಾನು ಯಾಕೆ ಇವತ್ತು ಈ ಕೆಫೆ ಓಪನ್ ಮಾಡಿದ್ದೆ ಅಂದ್ರೆ, ಅವಮಾನ, ಬಡತನ, ನಮ್ಮ ಸಮುದಾಯದವ್ರನ್ನ ಅಸಹ್ಯ ರೀತಿಯಿಂದ ನೋಡ್ತಾ ಇದ್ದಾರೆ. ನಮ್ಮ ಸಮುದಾಯದವರಿಗೆ ಯಾವ ಮೂಲಭೂತ ಸೌಕರ್ಯಗಳು ಕೊಡ್ಲಿಕ್ಕೆ ಯಾರು ಮುಂದೆ ಬರಲ್ಲ. ಹಾಗಾಗಿ ನಾನು ಕೂಡ ಒಂದು ಕೆಫೆ ಓಪನ್ ಮಾಡಿ ಈ ಸಮಾಜಕ್ಕೆ ನಾವು ಕೂಡ ಎಲ್ಲರಂತೆ ಬದುಕಬಹುದು ಅಂತ ನಾನು ತೋರಿಸ್ಕೊಡ್ಲಿಕ್ಕೆ ನಾನು ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀನಿ. ಅನಿ ಕೇವಲ ಕೆಫೆ ನಡೆಸುವುದಷ್ಟೇ ಅಲ್ಲ, ತಮಗಿರುವ 4 ರಿಕ್ಷಾಗಳಿಂದ ಬರುವ ಆದಾಯದ ಒಂದು ಭಾಗವನ್ನ ಸಮಾಜ ಸೇವೆಗೆ ವಿನಿಯೋಗಿಸುತ್ತಿದ್ದಾರೆ. ವೃದ್ಧಾಶ್ರಮಗಳಿಗೆ ಸಹಾಯ ಮಾಡುತ್ತಿದ್ದಾರೆ. ರಸ್ತೆ ಬದಿಯಲ್ಲಿರುವ ಅಸಹಾಯಕ ವೃದ್ಧರಿಗೆ ನೆರವಾಗುತ್ತಿದ್ದಾರೆ. ಪ್ರಾಣಿ ದಯೆಯನ್ನ ಹೊಂದಿರುವ ಇವರು ಕಾಲು ಮುರಿದ ಅಥವಾ ತೊಂದರೆಯಲ್ಲಿರುವ ಪ್ರಾಣಿಗಳ ಆರೈಕೆ ಮಾಡುತ್ತಿದ್ದಾರೆ. ದೇವರು ವಾ ರೂಪೋಡು ಬೈದಾರೆ ಅಂತ ಗೊತ್ತಿಜ್ಜಿ ಇನಿ ಒಂಜಿ ಮಂಗಳಮುಖಿ ಆದ್ ಆರೆಗೋಸ್ಕರ ಕಲೆಕ್ಷನ್ ಮಾಡ್ತಿನ ದುಡ್ಡುನು ಎಂಕ್ಲೆಗೆ ಈ ಇಲ್ಲಾಗೋಸ್ಕರ ಕೊರೊಂದುಲ್ಲೆರ ಅಂತ ಪನ್ನಾಗ ಎಂಕೆ ಅನ್ನ ದಾದ ಪನ್ಪುನಂದೆ ಗೊತ್ತಾಪುಜಿ. ಅವಮಾನ ಮಾಡಿದವರ ಮುಂದೆ ಗೌರವಯುತವಾಗಿ ಬದುಕಿ ತೋರಿಸುತ್ತಿರುವ ಇವರ ಈ ಪಯಣ ಎಲ್ಲರಿಗೂ ಸ್ಫೂರ್ತಿದಾಯಕ. ಬೆಳಿಗ್ಗೆ 4 ಗಂಟೆಗೆ ಓಪನ್ ಮಾಡ್ತೇವೆ. ಓಪನ್ ಮಾಡಿದ ತಕ್ಷಣನೇ ಮತ್ತೆ 12 ಗಂಟೆ ಆದ್ಮೇಲೆ ಪೊಲೀಸರು ಯಾರಾದ್ರೂ ಬಂದು ಕ್ಲೋಸ್ ಮಾಡಿ ಅಂತ ಹೇಳಿದ್ಮೇಲೆ ಕ್ಲೋಸ್ ಮಾಡ್ತೇವೆ. ಮತ್ತೆ ನಾವು ಕೆಫೆ ಓಪನ್ ಮಾಡ್ಲಿಕ್ಕೆ ಎಷ್ಟೋ ಜನಗಳು ನಮ್ಗೆ ಸಪೋರ್ಟ್ ಮಾಡಿದ್ರು, ನಿಮ್ಮಿಂದ ಆಗುತ್ತೆ ಅಂತ ಹೇಳಿ ಎಷ್ಟೋ ಜನಗಳು ಧೈರ್ಯ ತುಂಬಿದ್ರು. ಅದೇನಪ್ಪ ಅಂತಂದ್ರೆ, ನನ್ನ ಸಮುದಾಯದವರಾಗಿರ್ಬೋದು, ಪೊಲೀಸ್ ವರ್ಗದವರಾಗಿರ್ಬೋದು, ಕಾರ್ಪೊರೇಷನ್ ಅವರಾಗಿರ್ಬೋದು, ಮತ್ತೆ DC ಅವರಾಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಎಲ್ಲರೂ ನಮ್ಗೆ ಒಂಥರ ಧೈರ್ಯ ತುಂಬಿ ನಮ್ನ ಈ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಸಮಾಜದಲ್ಲಿ ಮಂಗಳಮುಖಿ ಎಂಬ ಒಂದು ಹಣೆಪಟ್ಟಿಯನ್ನು ಕಟ್ಕೊಂಡು ದುಸ್ತರವಾದ ಬದುಕನ್ನು ಸಾಗಿಸುವ ಅದೆಷ್ಟೋ ಜನರ ಮಧ್ಯೆ ಮಂಗಳಮುಖಿಯರಿಗೂ ಸಾಮಾನ್ಯವಾದ ಬದುಕಲಿಕ್ಕೆ ಸಾಧ್ಯ ಉಂಟು. ಜನರ ನಡುವೆ ತಾನು ಒಂದು ವ್ಯಕ್ತಿತ್ವವಾಗಿ ರೂಪಿಸಿಕೊಳ್ಳುವಂತ ಶಕ್ತಿ ಉಂಟು ಎಂಬುದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ನಮಗೆ ಅನಿ ಮಂಗಳೂರು ಅವರು ಮಂಗಳೂರಲ್ಲಿ ಕಾಣಸಿಗ್ತಾರೆ. ನಿಮ್ಗೆ ಪಂಪ್ವೆಲ್ ಸನಿಹ ಒಂದು ಟೀ ಸ್ಟಾಲ್ ಅನ್ನು ಹಾಕೊಂಡು ಸ್ವಾವಲಂಬಿ ಬದುಕು, ತನ್ನದೇ ಕೆಲವು ಕಷ್ಟಗಳನ್ನೆಲ್ಲ ಬದಿಗಿಟ್ಟು, ತನಗಾದ ಅವಮಾನಗಳನ್ನ ಬದಿಗಿಟ್ಟು ಸ್ವತಂತ್ರವಾಗಿ ತಾನು ಹೇಗೆ ಬದುಕಬಹುದು ಸಮಾಜದಲ್ಲಿ ಒಂದು ಉತ್ತಮ ರೀತಿಯಲ್ಲಿ. ಈಗ ಕೆಲವರು ಅಂದ್ರೆ ಅನಿವಾರ್ಯ ಪರಿಸ್ಥಿತಿಯಿಂದ ಬೇರೆ ಬೇರೆ ಮಾರ್ಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ನಾವು ನೋಡಿರ್ತೇವೆ. ಎಲ್ಲದರ ಮಧ್ಯೆ ತಾನು ಒಂದು ಸಮಾಜದಲ್ಲಿ ಇನ್ನುಳಿದವರ ಒಟ್ಟಿಗೆ ಒಂದು ಉತ್ತಮ ಬದುಕನ್ನು ಬದುಕೆಂಬ ಆಸೆಯಿಂದ ಆ ಒಂದು ಟೀ ಸ್ಟಾಪ್ ಅನ್ನು ಓಪನ್ ಮಾಡಿ ಅದರಲ್ಲಿ ಸ್ವಾವಲಂಬಿಯಾಗಿ ದುಡಿಯುವಂತಹ ಒಂದು ಅದ್ಭುತವಾದ ಸಾಧನೆ ನಮ್ಮ ಅನಿ ಮಂಗಳೂರು ಅವರು ಮಾಡ್ತಿದ್ದಾರೆ.